ಭಯೋತ್ಪಾದನೆಯನ್ನು ಸಾಧ್ಯವಿರುವ ಎಲ್ಲ ಶಬ್ದಗಳಲ್ಲೂ ಖಂಡನೆ ಮಾಡಿದರು. ಇವರು ನರರಾಕ್ಷಸರು, ಇವರಿಗೆ ರೌರವ ನರಕ ಕಾದಿದೆ, ಅವ್ರನ್ನ ಬಿಡಬಾರ್ದು, ಹೊಡೆದು ಕೊಲ್ಲಬೇಕು ಅನ್ನುವ ತನಕ. ಅವ್ರದ್ದು ಒಂದು ಅಬ್ಜೆಕ್ಷನ್ ಅಂದರೆ ಡೋಂಟ್ ಕಾಲ್ ದೆಮ್ ಇಸ್ಲಾಮಿಕ್ ಟೆರರಿಸ್ಟ್ಸ್ ಅಥವಾ ಇಸ್ಲಾಮಿಕ್ ಟೆರರಿಸಮ್ ಅಂತ ಕರಿಬೇಡಿ ಅದನ್ನು. ವಾಟ್ ಈಸ್ ಯುವರ್ ಆನ್ಸರ್? ಅಲ್ಲ, ಈಗ ಪವಿತ್ರ ಕುರಾನಿನ ವಾಕ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಆ ವಾಕ್ಯಗಳಿರುವುದರ ಉದ್ದೇಶ ಪೂರ್ತಿಗೋಸ್ಕರ ಮಾಡ್ತಾ ಇರೋರನ್ನ ಇಸ್ಲಾಮಿಕ್ ಟೆರರಿಸ್ಟ್ ಅಲ್ಲದೆ ಇನ್ನೇನಂತ ಕರಿಬೇಕು? ತಪ್ಪು ಕಲ್ಪನೆ, ಮಿಸ್ಗೈಡೆಡ್ ಅವರು ಅಂತ. ಕುರಾನಿನ ಉದ್ದೇಶವನ್ನು ಅರ್ಥ ಮಾಡ್ಕೊಂಡಿಲ್ಲ. ಆಯಾ ಕಾಲಘಟ್ಟದಲ್ಲಿ ಆಯಾ ಕಾಲಘಟ್ಟಕ್ಕೆ ಅಂತ ಹೇಳಲಾದಂಥ ವಾಕ್ಯಗಳನ್ನು ಇವತ್ತು ತಗೊಳ್ತಿದ್ದಾರೆ ಅವರು. ಅದನ್ನ ನೀವು ಅವರಿಗೆ ಮನವರಿಕೆ ಮಾಡ್ಕೊಡ್ಬೇಕು. ಒಂದು ಕುರಾನ್ ಆಯಾ ಕಾಲದ ವಾಕ್ಯಗಳು ಅಥವಾ ಆ ಕಾಲಘಟ್ಟದ್ದು ಅಂದ್ರೆ ಎಲ್ಲ ಗ್ರಂಥಗಳನ್ನೂ ಮೂಲೆಗೆ ಹಾಕ್ಬಿಡ್ಬೇಕಾಗತ್ತೆ. ನಾನು ಕಾಶ್ಮೀರಿ ಮುಸ್ಲಿಮರ ಹತ್ರ ಮಾತಾಡಿದಾಗ ಈ ಮನೋಭಾವ ಯಾಕೆ ಬರುತ್ತೆ ಅಂತ ಕೇಳಿದ್ರೆ, ಅಲ್ಲ ಹೇಗಪ್ಪ ಮೆಚ್ತಾನೆ, ನಮಗೆ ಕೊಟ್ಟಿರುವ ಧರ್ಮ ಇದು, ನನ್ನ ಕರ್ತವ್ಯ ಇದು. ನಾಳೆ ದಿವಸ ನಾನು ಸತ್ತ ಮೇಲೆ ಅವತ್ತೊಂದು ಜಡ್ಜ್ಮೆಂಟ್ ಡೇ ಅಂತ ಬರುತ್ತೆ, ಪುನರುತ್ಥಾನದ ದಿನ. ಅವತ್ತಿನ ದಿವಸ ನನ್ನ ಇಲ್ಲಿಯ ಕೆಲಸ ನೋಡ್ಕೊಂಡೆ ನನಗೆ ಸ್ವರ್ಗವೋ ನರಕವೋ ನಿಗದಿಯಾಗೋದು. ಶಹೀದ್ ಆಗಲೇಬೇಕು. ಅವರು ಸಾಯೋದಕ್ಕೆ ಕಾಯ್ತಾ ಇರ್ತಾರೆ. ನಿಮ್ಗೆ ಜಿಹಾದಿ ಮೈಂಡ್ ಸೆಟ್ಟು, ಆ ಜಿಹಾದಿ ಪ್ರಜ್ಞೆ ಅರ್ಥ ಮಾಡ್ಕೋಬೇಕಾಗಿದ್ರೆ ಎಲ್ಲ ಮುಸ್ಲಿಮರು ಹಂಗೆ ಇರಬೇಕಾಗಿತ್ತು ಅಂತ ನಾನು ಹೇಳೋದು. ಈಗ ಇವರು ಮುಸ್ಲಿಮರು ಇದ್ದಾರೆ, ಇವರು ಇಸ್ಲಾಮನ್ನು ಫಾಲೋ ಮಾಡ್ತಾರೆ, ಶಾಂತಿ ಪ್ರಿಯರು. ಕಳೆದ ವಾರ ಉಮರ್ ಶರೀಫ್ ಕೂತ್ಕೊಂಡಿದ್ರು ಇಲ್ಲಿ, ಪಕ್ಕಾ ಶಾಂತಿ ಪ್ರಿಯರು. ಕೆಲವರು ಅಷ್ಟೇ ಯಾಕೆ ದಾರಿ ತಪ್ತಾರೆ ಅಂದ್ರೆ ಅವ್ರಿಗೆ ಆ ಥರದ್ದು ಬ್ರೈನ್ ವಾಶ್ ಆಗುತ್ತೆ. ಅವರ ಪರ್ಪಸ್ ಸರ್ವಾಗಕ್ಕೆ ಒಂದು 10 ಮಕ್ಕಳನ್ನ ಚಿಕ್ಕವರಿಂದ ತಗೊಂಡು ಇದೇ ಉದ್ದೇಶ ಅಂತ ಹೇಳಿ ಅವರಿಗೆ ಬ್ರೈನ್ ವಾಶ್ ಮಾಡಿದಾಗ ಅವ್ರಿಗೆ ಅದೇ ಸತ್ಯ ಅಂತ ಅನಿಸುತ್ತೆ. ಅದರಿಂದ ಮತ್ತೆ ಜಿಹಾದ್ನಲ್ಲಿ ಅದರಲ್ಲಿ ಸ್ವರ್ಗದ ಸ್ತರಗಳಿವೆ. ಮುಖ್ಯವಾಗಿ ಇವರ ಪವಿತ್ರ ಗ್ರಂಥದಲ್ಲಿ ಏನು ಹೇಳುತ್ತೆ ಅಂದ್ರೆ, ನೀನು ಮುಸ್ಲಿಮನಾಗಿ ಬೇರೆ ಏನೇನೇ ಒಳ್ಳೆ ಕೆಲಸ ಮಾಡಿರು, ಜಿಹಾದ್ ಮಾಡಿ ಅಥವಾ ಅಲ್ಲಾಹನ ಮಾರ್ಗದಲ್ಲಿ ಹತ್ಯೆ ಮಾಡದೆ ಇದ್ರೆ ನಿನಗೆ ಉನ್ನತವಾದ ಸ್ವರ್ಗ ಸಿಗಲ್ಲ ಅಂತ ಹೇಳ್ತಾರೆ.